ಎಲ್ರಿಗೂ ನಮಸ್ಕಾರ. ಅದೇನು ಒಣಗೋಗಿರೋ ತೆಂಗಿನ ಮರ ಇದೆಯಲ್ಲ, ಅಲ್ಲಿಂದ ಹಿಡ್ದು ಹಂಗೆ ಬಂದು ಈ ಥರ ಬಂದು ನೋಡಿ, ಆ ತೆಂಗಿನ ಮರದಿಂದ ಫುಲ್ಲು ಅಲ್ಲಿವರೆಗೂ ರೋಡ್ ಫೇಸ್ ಸಿಗುತ್ತೆ ನಿಮಗೆ. ಹಿಂಗೆ ಬಂದು ಎಲ್ ಶೇಪಲ್ಲಿ ಅಲ್ಲೂ ರೋಡ್ ಇದೆ. 2.25 ಎಕರೆ ಇದೆ ಈ ಜಾಗ, ಖಾಲಿ ಲ್ಯಾಂಡು. ಯಾರಾದರೂ ಒಂದು ತೋಟ ಮಾಡ್ಕೊಳ್ಳೋರಿಗೆ ಅಥವಾ ಫಾರ್ಮ್ ಹೌಸ್ ಮಾಡ್ಕೊಳ್ಳೋರಿಗೆ ಹೇಳಿ ಮಾಡಿಸೋಂಥ ಜಾಗ ಇದು. ಈಸ್ಟ್ ಫೇಸ್ ಬರುತ್ತೆ ನಿಮಗೆ. ಮುಂದೆ ಬಂದು ದೊಡ್ಡ ಕಾಲುವೆ ಇದೆ, ಅದರದ್ದೇ ಸೌಂಡ್ ಇದು. ಆ ಕಾಲುವೆದೇ ಸೌಂಡು. ಕಾಲುವೆದೊಂದು ವೀಡಿಯೋ ಮಾಡ್ತೀನಿ ಮುಂದೆ ಹೋಗಿ ನೋಡಿ. ನಿಮಗೆ ಆ ಮರದಿಂದ ಹಿಡ್ದು ಒಂದು 200 ಅಡಿಗಿಂತ ಜಾಸ್ತಿ ರೋಡ್ ಫೇಸೇ ಬರುತ್ತೆ ಈ ಜಾಗ. 2.25 ಎಕರೆ ಇದೆ ಈ ಜಾಗ, ಖಾಲಿ ಜಾಗ ನೋಡಿ. ಅವರೆಲ್ಲ ಭತ್ತ ಬೆಳ್ಕೊಂಡಿದ್ದಾರೆ. ನೀರಾವರಿ ಅಂತೂ ತುಂಬ ಚೆನ್ನಾಗಿದೆ. ನೀರು ನೋಡಿ, ದೊಡ್ಡ ಕಾಲುವೆನೇ ಇದೆ, ದೊಡ್ಡ ಚಾನಲ್ ಇದೆ ಇಲ್ಲಿ. ಏನು ಬೇಕಾದರೂ ಬೆಳ್ಕೊಬೋದು ನೀವು. ತೋಟ ಬೇಕಾದರೂ ಮಾಡ್ಕೊಬೋದು, ಗದ್ದೆ ಬೇಕಾದರೂ ಮಾಡ್ಕೊಬೋದು. ಭೂಮಿ ಕೂಡ ಹೈಟಲ್ಲಿ ಐತೆ ನೋಡಿ, ಅದಕ್ಕಿಂತ ಹೈಟ್ ಐತೆ ಈ ಜಾಗ. ಪಕ್ಕದಲ್ಲೆಲ್ಲ ತೋಟ ಎಲ್ಲ ಮಾಡ್ಕೊಂಡಿದ್ದಾರೆ, ಮನೆಯೆಲ್ಲ ಕಟ್ಕೊಂಡಿದ್ದಾರೆ. ಆ ಕಡೆ ಎಲ್ಲ ಊರು ಇಲ್ಲಿಂದ ಒಂದು ಅರ್ಧ ಕಿಲೋಮೀಟ್ರ್ ಅಷ್ಟೇ. ನೋಡಿ ಎಷ್ಟು ದೊಡ್ಡ ಚಾನಲ್ಲು ನೋಡಿ. ಇದೇ ಸೂರ್ಯನ ಫೇಸು ಈ ಚಾನಲ್ ನೋಡಿ. ದೊಡ್ಡ ಕಾಲುವೆ ಇದು ನೋಡಿ. ನಿಮಗೆ ರೋಡ್ ಫೇಸ್ ಅಲ್ಲೂ ಒಂದು ರೋಡ್ ಇದೆ. ಅಲ್ಲಿಂದ ಸ್ಟಾರ್ಟಾಗಿ ಈ ಜಾಗನ ಆ ಬೈಕ್ ನಿಂತಿದೆಯಲ್ಲ ಅಲ್ಲಿವರೆಗೂ ರೋಡ್ ಫೇಸ್ ಬರುತ್ತೆ ಫುಲ್ಲು. ಇದೆಲ್ಲ ರೋಡ್ ಫೇಸೇ ಬರುತ್ತೆ. ಎಷ್ಟು ದೊಡ್ಡ ಚಾನಲ್ ರೋಡ್ ಇದು ನೋಡಿ. ಇದು ಬಂದು ನಿಮಗೆ 30 ಅಡಿ ನಕಾಶೆ ರೋಡು. ಆ ಮರದಿಂದ ಇಲ್ಲಿವರೆಗೂ ನಕಾಶೆ ರೋಡ್ ಇದು. ಇದಕ್ಕೂ ರೋಡ್ ಇದೆ ಈ ಜಾಗಕ್ಕೆ ನೋಡಿ. ಇದೆಲ್ಲ ಫ್ರಂಟು. ಇದೇನು ನೀವು ನೋಡ್ತಿದ್ದೀರಾ, ಇದೆಲ್ಲ ಫ್ರಂಟು. ನಿಮಗೆ ಅಲ್ಲೂ ರೋಡ್ ಇದೆ, 2 ಕಡೆ ರೋಡ್ ಇದೆ ಈ ಜಾಗಕ್ಕೆ. ಇದು ಈಸ್ಟು ಮತ್ತು ಆ ಕಡೆ ನಾರ್ತ್ ಫೇಸ್ಗೂ ರೋಡ್ ಬರುತ್ತೆ. ನೋಡಿ ಇದು ರೋಡು, ಇದು ಕೂಡ ರೋಡು. ಈ ರೋಡ್ಗೆ ನಿಮಗೆ ನೋಡಿ ಇಲ್ಲೂ ಒಂದು 100 ಅಡಿ ಈ ರೋಡ್ಗೆ ಸಿಗುತ್ತೆ. ಈ ಜಾಗ ಇಲ್ಲಿ ಈ ರೋಡ್ಗೆ ಸಿಗುತ್ತೆ. ಇದು ನಾರ್ತ್ ಫೇಸು. ಮತ್ತು ಇಲ್ಲಿಂದ ಹಿಡ್ದು ನೋಡಿ, ಅಲ್ಲಿ ನಿಂತಿದ್ದಾರಲ್ಲ, ಅಲ್ಲಿಂದ ಇನ್ನೂ ಒಂದು 50 ಅಡಿ ದೂರ ಅಲ್ಲಿವರೆಗೂ ಈ ರೋಡ್ ಫೇಸ್ ಸಿಗುತ್ತೆ ಈ ಜಾಗ ನೋಡಿ. ಇದೇ ರೋಡು. ನೀವು ಬಂದು ಹಿಂಗೂ ಬೇಕಾದ್ರೆ ಹೋಗ್ಬೋದು ಒಳಗಡೆ, ಹಿಂಗೆ ಬಂದು ಹಿಂಗೂ ತೊಗೋಬೋದು ನೋಡಿ. ಎಷ್ಟು ಚೆನ್ನಾಗಿದೆ ನೀರು ನೋಡಿ. ದೊಡ್ಡ ಕಾಲುವೆ ಇದು, ಎಷ್ಟು ಚೆನ್ನಾಗಿದೆ ನೋಡಿ ನೀರು. ನಿಮಗೆ ರೋಡ್ ಫೇಸ್ ಇಲ್ಲಿಂದ ಒಂದು 300 ಅಡಿ ಮೇಲೆ ಬರುತ್ತೆ ಈ ಜಾಗ. ಈಸ್ಟ್ ಫೇಸ್ಗೆ 300 ಅಡಿ ಬರುತ್ತೆ, ನಾರ್ತ್ ಫೇಸ್ಗೆ ಒಂದು 100 ಅಡಿ ಬರುತ್ತೆ.